ಇನ್ನು ಪೊಲೀಸ್ ಠಾಣೆಗೆ ತನ್ನ ಗನ್ ಅನ್ನ ಸರೆಂಡರ್ ಮಾಡಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಆರ್ ನಗರ ಪೊಲೀಸ್ ಠಾಣೆಗೆ ಲೈಸೆನ್ಸ್ಡ್ ಗನ್ ಅನ್ನ ಸರೆಂಡರ್ ಮಾಡಿದ್ದಾರೆ. ಸಹಾಯಕನ ಮುಖೇನವಾಗಿ ಗನ್ ಸರೆಂಡರ್ ಮಾಡಿದ್ದಾರೆ ದರ್ಶನ್. ಲೈಸೆನ್ಸ್ ಅಮಾನತು ಹಿನ್ನೆಲೆಯಲ್ಲಿ ದರ್ಶನ್ ತಮ್ಮ ಗನ್ ಅನ್ನ ಸರೆಂಡರ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೊಲೀಸರು ಮೊನ್ನೆನೇ ದರ್ಶನ್ ಅವರಿಗೆ ಕಾರಣ ಕೇಳಿ ಒಂದು ನೋಟಿಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಕೇಳ್ಪಡ್ತಾ ಇದ್ವಿ. ಅಂತ ಅಂದ್ರೆ ನಿಮ್ಮ ಗನ್ ಅನ್ನ ಯಾಕೆ ಅಥವಾ ನಿಮ್ಮ ಗನ್ ಲೈಸೆನ್ಸ್ ಅನ್ನ ಯಾಕೆ ನಾವು ಕ್ಯಾನ್ಸಲ್ ಮಾಡಬಾರ್ದು ಅಂತ. ಹಿಂದೆ ದರ್ಶನ್ ಅವರು ಅವರೊಬ್ಬ ಸೆಲೆಬ್ರಿಟಿ ಆಗಿರುವಂತಹ ಕಾರಣಕ್ಕಾಗಿ ಜೊತೆಗೆ ತಮ್ಮ ರಕ್ಷಣೆಗೋಸ್ಕರ ಗನ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಲೈಸೆನ್ಸ್ ಅನ್ನ ಪಡೆದಿರ್ತಾರೆ. ಅದ್ರ ಪ್ರಕಾರವಾಗಿ ಅವ್ರ ಹತ್ರ ಗನ್ ಕೂಡ ಇರುತ್ತೆ. ಈಗ ಆ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡುವಂತ ಪ್ರಕ್ರಿಯೆ ಒಂದ್ ಕಡೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ತಮ್ಮ ಗನ್ ಅನ್ನ ಸರೆಂಡರ್ ಮಾಡಿಸಿದ್ದಾರೆ ನಟ ದರ್ಶನ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಹಾಯಕನ ಮುಖೇನವಾಗಿ ತಮ್ಮ ಗನ್ ಸರೆಂಡರ್ ಮಾಡಿದ್ದಾರೆ ದರ್ಶನ್ ಅನ್ನೋ ವಿಚಾರ ತಿಳಿದು ಬರ್ತಾ ಇದೆ. ಈಗೇನಾದ್ರೂ ಮತ್ತೆ ಅವರು ಗನ್ ಅನ್ನ ಪಡಿಬೇಕು ಅಂತಾರೆ ಬಹುಶಃ ಮತ್ತೆ ಪೊಲೀಸ್ ಅನುಮತಿ ಅಂತೂ ಬೇಕಾಗುತ್ತೆ. ಬಟ್ ಅವ್ರ ವಿರುದ್ಧವಾಗಿರುವಂತಹ ಆರೋಪಗಳು ಮತ್ತೊಂದು ಅದರಿಂದ ಎಲ್ಲ ಹೊರಗೆ ಬಂದಂತ ನಂತರದಲ್ಲೇ ಬಹುಶಃ ಅವರು ಈ ರೀತಿಯಾಗಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕಾಣಿಸುತ್ತೆ. ದರ್ಶನ್ ಮನೆಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಲೈಸೆನ್ಸ್ ರದ್ದಾಗಿದೆ, ಪಿಸ್ತೂಲ್ ಅನ್ನ ಠಾಣೆಗೆ ಸರೆಂಡರ್ ಮಾಡಿ ಹೀಗಂತ ನೋಟಿಸ್ ಕೊಡೋದಕ್ಕೆ ಪೊಲೀಸರು ತೆರಳಿರ್ತಾರೆ. ದರ್ಶನ್ ಮನೆಗೆ ಆರ್ ನಗರ ಪೊಲೀಸರು ತೆರಳಿರ್ತಾರೆ. ಈ ವೇಳೆ ನೋಟಿಸ್ ಅನ್ನ ಪಡೆದು ತಮ್ಮ ಗನ್ ಅನ್ನ ಸರೆಂಡರ್ ಮಾಡಿದ್ದಾರೆ ದರ್ಶನ್ ಅನ್ನುವಂಥ ವಿಚಾರ ತಿಳಿದು ಬಂದಿದೆ. ಈಗ ಆಲ್ರೆಡಿ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ, ಹಾಗಾಗಿ ನಿಮ್ಮ ಗನ್ ಅನ್ನ ಸರೆಂಡರ್ ಮಾಡಿ ಅಂತೇಳಿ ಪೊಲೀಸರು ಒಂದು ನೋಟಿಸ್ ಅನ್ನ ಈಗ ಆಲ್ರೆಡಿ ಕೊಟ್ಟಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಆರ್ ನಗರ ನಿವಾಸಕ್ಕೆ ಹೋಗಿ ಈಗ ನೋಟಿಸ್ ಅನ್ನ ಪಡೆದಿದ್ದಂಥ ದರ್ಶನ್ ಅವರು ತಮ್ಮ ಸಹಾಯಕನ ಮುಖೇನವಾಗಿ ತಮ್ಮ ಗನ್ ಅನ್ನ ಠಾಣೆಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ನಾನು ಈಗ ತಾನೇ ಹೇಳಿದಾಗೆ ಅವರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ಹಂತದಲ್ಲಿ ಅಪ್ಲೈ ಮಾಡಿ ಮತ್ತೆ ಸಕಾರಣಗಳನ್ನು ಕೊಟ್ಟು ಗನ್ನನ್ನು ಪಡಿಬೇಕಾಗುತ್ತೆ. ಅದಕ್ಕಿಂತ ಮುನ್ನ ಅವ್ರ ವಿರುದ್ಧ ಇರುವಂತಹ ಪ್ರಕರಣಗಳು ಮತ್ತೊಂದು ಈ ಕಂಟಕಗಳಿಂದ ಅವರು ಹೊರಗೆ ಬರಬೇಕಾದಂಥದ್ದು ಅನಿವಾರ್ಯತೆಯೂ ಕೂಡ ಇದೆ. ಅದಾದ ನಂತರದಲ್ಲೇ ಈಗ ಮತ್ತೊಂದು ಹೊಸ ಪ್ರೊಸೀಜರಿಗೆ ಅವಕಾಶ ಅಂತ ಕಾಣಿಸುತ್ತೆ. ಆದರೆ ಸದ್ಯದ ಮಟ್ಟಿಗಂತೂ ಅವರ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ಕಾರಣಕ್ಕಾಗಿಯೇ ತಮ್ಮ ಗನ್ ಅನ್ನ ಸರೆಂಡರ್ ಮಾಡಿದ್ದಾರೆ. ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಜ್ವಲ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ? ಮಲ್ತೇಶ್, ಪೊಲೀಸರು ನೀಡಿದಂತ ಮೊದಲ ನೋಟಿಸ್ಗೆ ದರ್ಶನ್ ಅವರು ಅಂದ್ರೆ ನಿಮ್ಮ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು, ಕೊಲೆ ಆರೋಪಿ ಆಗಿದ್ದೀರಾ ಅಂತ ಹೇಳಿ ಒಂದು ಕ್ರೈಮ್ ನಂಬರ್ ಸಹಿತವಾಗಿ ಮೊದಲ ನೋಟಿಸ್ಗೆ ತನಗೆ ಗನ್ ಬೇಕು, ತಾನೊಬ್ಬ ಸೆಲೆಬ್ರಿಟಿ ಅಂತ ಹೇಳಿ ಪ್ರತ್ಯುತ್ತರವನ್ನು ಕೊಟ್ಟಿದ್ರು. ಆದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಅದನ್ನ ಪರಿಗಣಿಸಿ ನಂತರದಲ್ಲಿ ಮೆರಿಟಾರಿಟಿ ಕೇಸ್ ಅಂತ ಹೇಳಿ ಕರಿಬಹುದು. ಅಂದ್ರೆ ಕೊಡಬಾರ್ದು, ಗನ್ ಲೈಸೆನ್ಸ್ ಇರಬಾರ್ದು, ಅದು ತಪ್ಪಾಗುತ್ತೆ ಅನ್ನೋ ಕಾರಣವನ್ನ ಪರಿಗಣನೆಗೆ ಮಾಡಿಕೊಂಡು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರ ನೇತೃತ್ವದಲ್ಲಿರುವಂತಹ ಅಥಾರಿಟಿ, ಗನ್ ಲೈಸೆನ್ಸಿಂಗ್ ಅಥಾರಿಟಿ ಏನಿದೆ ಅದಕ್ಕೆ ರದ್ದನ್ನ ಮಾಡ್ತಂದ್ರೆ ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೆ ತಾತ್ಕಾಲಿಕವಾಗಿ ಅಮಾನತನ್ನ ಮಾಡ್ತು. ಹೀಗಾಗಿ ಇವತ್ತು ಆರ್ ನಗರ ಪೊಲೀಸರು ದರ್ಶನ್ ಅವರ ನಿವಾಸಕ್ಕೆ ತೆರಳಿ ಆ ಒಂದು ತಾತ್ಕಾಲಿಕ ಅಮಾನತಿನ ನೋಟಿಸ್ ಅನ್ನ ಸರ್ವ್ ಮಾಡಿದ್ರು. ಸರ್ವ್ ಮಾಡಿದಂತ ಸಂದರ್ಭದಲ್ಲೇ ಮನೆಯಲ್ಲೇ ದರ್ಶನ್ ಅವರು ಆ ಒಂದು ಪಿಸ್ತೂಲ್ ಅನ್ನ ಪೊಲೀಸರಿಗೆ ಹಸ್ತಾಂತರ ಮಾಡಿ ಸರೆಂಡರ್ ಅನ್ನ ಮಾಡಿದ್ದಾರೆ. ಇನ್ ಮುಂದೆ ದರ್ಶನ್ ಅವರ ಕೈಲಿ ವೆಪನ್ ಇರೋದಿಲ್ಲ ಮುಂದಿನ ಆದೇಶದವರೆಗೆ. ಅವ್ರ ಮುಂದಿನ ಆದೇಶದಲ್ಲೂ ಸಹಿತ ಈ ಗನ್ ಲೈಸೆನ್ಸಿಂಗ್ ಅಥಾರಿಟಿ ಏನಿದೆ ಅವ್ರಿಗೆ ಮನವಿಯನ್ನ ಕೊಟ್ಟು ಈ ಕೇಸ್ ಮುಗಿದ ನಂತರದಲ್ಲಿ ಮತ್ತೆ ಅವರು ನಾನು ಈ ಕೇಸಿಂದ ಹೊರಗೆ ಬಂದಿದ್ದೀನಿ, ತನಗೆ ಬೇಕು ಸೆಕ್ಯೂರಿಟಿಗೆ ಅಂತ ಕೇಳ್ಕೊಂಡು ಅವಾಗ ಪೊಲೀಸರಿಗೆ ಅವಶ್ಯಕತೆ ಅಂದ್ರೆ ಮಾತ್ರ ಈ ಲೈಸೆನ್ಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಇಲ್ಲಾಂದ್ರೆ ಮುಂದಿನ ಆದೇಶದವರೆಗೂ ಕೂಡ ಇದು ಸಸ್ಪೆನ್ಷನ್ ಎಲ್ಲ ಇರುತ್ತೆ. ಮಹೇಶ್, ಥ್ಯಾಂಕ್ ಯು ಪ್ರಜ್ವಲ್.